ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯ 10 ಹಲವು ಡಿಫ್ರೆಂಟ್ ಎರರ್ನ ಕಾಯಿನ್ಗಳ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಅವೈಲಬಲ್ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಎರರ್ ಕಾಯಿನ್ ಅಂತ ಒಂದು ಪ್ಲೇ ಲಿಸ್ಟ್ ಇರುವಂಥದ್ದು, ಅದರಲ್ಲಿ ತಾವು ಹೋಗಿ ನೋಡಬಹುದು. ಡಿಫ್ರೆಂಟ್ ಕ್ಯಾಟಗರಿಯ ಎರರ್ ಕಾಯಿನ್ಗಳು ಅದರಲ್ಲಿ ಇರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ₹1 ರೊಟೇಷನ್ ಕಾಯಿನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ನಾಣ್ಯ ನೀವೇನು ನೋಡ್ತಿದ್ದೀರಾ, ಇದು 1992ರಲ್ಲಿ ಶುರುವಾಗಿ 2004ರವರೆಗೂ ಕೂಡ ಈ ಒಂದು ನಾಣ್ಯ ₹1ನಲ್ಲಿ ಬಂದಿರುವಂಥದ್ದು. ಇದು FSS ನ ನಾಣ್ಯ, ₹1 FSS ನ ನಾಣ್ಯ. ಸೊ ಈ ಒಂದು ನಾಣ್ಯದ ರೊಟೇಷನ್ ಕಾಯಿನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಇದರ ಬೆಲೆ ಏನು, ಅವೈಲಬಿಲಿಟಿ ಮೇಲೆ ಎಷ್ಟು ಬೆಲೆ ಇರುತ್ತೆ ಅಂತ ನೋಡಿ. ಈ ರೀತಿ ಇದು ನಾರ್ಮಲ್ ನಾಣ್ಯ ನನ್ನ ಹತ್ರ ಇರುವಂಥದ್ದು. ಈಗ ನಾನು ನಿಮ್ಗೆ ತೋರಿಸೋದಿಲ್ಲ, ಇದು ನಾರ್ಮಲ್ ನಾಣ್ಯ. ನಾನು ಯಾವುದೇ ನಾಣ್ಯಗಳಾದ್ರೂ ರೊಟೇಷನ್ ನಾಣ್ಯಗಳನ್ನ ಈ ರೀತಿಯ ಕಾಯಿನ್ ಹೋಲ್ಡರಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ವೀಕ್ಷಕರಿಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ನೋಡಿ, ಫಸ್ಟ್ ನಾರ್ಮಲ್ನ ಕಾಯಿನ್ನ ತಿಳ್ಕೊಂಬಿಡಿ. ಇದು ನಾರ್ಮಲ್ ನಾಣ್ಯ ಅಲ್ಲ. ಈಗ ಜಸ್ಟ್ ರೊಟೇಟ್ ಮಾಡ್ತೀನಿ ನೋಡಿ. ಸೊ ಯಾವುದೇ ರೀತಿಯ ರೊಟೇಷನ್ ಇಲ್ಲ, ಅಂದ್ರೆ ಫ್ರಂಟ್ ಡೈ ಕೂಡ ಸ್ಟ್ರೈಟ್ ಇರುವಂಥದ್ದು, ಬ್ಯಾಕ್ ಡೈ ಕೂಡ ಸೇಮ್ ಇರುವಂಥದ್ದು, ಸ್ಟ್ರೈಟೇ ಇರುವಂಥದ್ದು. ಸೊ ಇದು ನಾರ್ಮಲ್ ಕಾಯಿನ್. ಅದೇ ಈ ಒಂದು ನಾಣ್ಯ ನೋಡಿ, ₹1 2001ರ ನಾಣ್ಯ. ಜಸ್ಟ್ ರೊಟೇಟ್ ಮಾಡ್ತೀನಿ ನೋಡಿ. 3 o'clock ರೊಟೇಷನ್ ಇರುವಂಥದ್ದು, ಅಂದ್ರೆ ಅಚ್ಚು ಬ್ಯಾಕ್ ಸೈಡ್ ಹಚ್ಚಿದೆಯಲ್ಲ, ಅಂದ್ರೆ ಏನು ಡೈ ಇದೆಯಲ್ಲ, ಅದು 3 o'clock ಕಡೆಗೆ ತಿರುಗಿರುವಂಥದ್ದು. ಇದು ಎಕ್ಸಾಕ್ಟ್ ಆಗಿ ಸ್ಟ್ರೈಟ್ ಇಲ್ಲ. ಇದ್ರಲ್ಲಾದ್ರೆ ಸ್ಟ್ರೈಟ್ ಇದೆ, ನೋಡಬಹುದು. ಸ್ಟ್ರೈಟ್ ಇರುವಂಥದ್ದು ಕಾಯಿನ್, ಯಾವುದೇ ರೀತಿಯ ರೊಟೇಷನ್ ಇಲ್ಲ. ಬಟ್ ಆದರೆ ಇದರಲ್ಲಿ ನೋಡಿ, ₹1 ಫ್ರಂಟ್ ಅಲ್ಲಿ ಈ ತರ ಇದೆ, ಬ್ಯಾಕ್ ಸೈಡ್ ಅಲ್ಲಿ ನಾಣ್ಯ ಈ ರೀತಿ ತಿರುಗುವಂಥದ್ದು. ಈ ರೀತಿಯ ಡೈ ರೊಟೇಷನ್ ಕಾಯಿನ್ಗಳು ಯಾವ ರೀತಿ ಪ್ರಿಪೇರ್ ಆಗುತ್ತೆ ಅಂದ್ರೆ, ಅಥವಾ ಯಾವ ರೀತಿ ಎರರ್ ಆಗುತ್ತೆ ಅಂದ್ರೆ, ಸೊ ಅಚ್ಚು ಬದಲಿಸುವ ಟೈಮ್ನಲ್ಲಿ ಆಗುತ್ತೆ ಅಂತ ಏನು ತಿಳಿದಿರುವಂತವ್ರು ಹೇಳ್ತಾರೆ. ಆದರೆ ಅಚ್ಚುಗಳನ್ನ ಚೇಂಜ್ ಮಾಡುವ ಟೈಮಲ್ಲಿ, ಅಥವಾ ಅಚ್ಚು ಜಾಸ್ತಿ ಹೀಟ್ ಆಗಿರುತ್ತೆ, ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಆಗಿ ಅದನ್ನ ಕೂಲಿಂಗ್ಗೆ ಬಿಟ್ಟಾಗ ಅರ್ಧಂಬರ್ಧ ಪ್ರಿಂಟ್ ಆಗಿರೋ ನಾಣ್ಯಗಳು, ಅಂದ್ರೆ ಫ್ರಂಟ್ ಸೈಡ್ ಪ್ರಿಂಟ್ ಆಗಿರೋ ನಾಣ್ಯಗಳು ಕಾರಣಾಂತರಗಳಿಂದ ಅದರ ಏನು ಮ್ಯಾಟ್ ಇರುತ್ತಲ್ಲ, ಮ್ಯಾಟ್ ರೊಟೇಟ್ ಆಗುತ್ತೆ. ಮ್ಯಾಟ್ ರೊಟೇಟ್ ಆದಾಗ ಈ ರೀತಿಯ ಚೇಂಜ್ಗಳಾಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ಇದುವರೆಗೂ ಈ ರೀತಿಯ ಎರರ್ಗಳು ಯಾಕೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಫಾರಿನ್ ಕಾಯಿನ್ಗಳಲ್ಲೆಲ್ಲ 6 o'clock ರೊಟೇಷನ್ ಕಾಯಿನ್ಗಳು ನಾರ್ಮಲ್ ಆಗೇನೆ ಪ್ರಿಂಟ್ ಆಗುತ್ತೆ. ಇಂಡಿಯಾದಲ್ಲಿ ಯೂಶುವಲಿ ಆ ಥರ ಆಗೋದಿಲ್ಲ. ಇವೆಲ್ಲ ಎಲ್ಲವೂ ಕೂಡ ಈ ರೀತಿನೇ ಇರುತ್ತೆ, ಅಂದ್ರೆ ಸ್ಟ್ರೈಟ್ ಇರುತ್ತೆ. ಕೆಲವೊಂದು ರೇರ್ ಕಾಯಿನ್ಗಳು ಈ ರೀತಿಯಾಗಿ 3 o'clock ರೊಟೇಷನ್, 6 o'clock 9 o'clock ಆಗುವಂಥದ್ದು. ಈಗ ಈ ಒಂದು ನಾಣ್ಯದ ಬೆಲೆಗೆ ಬಂದ್ಬಿಡೋಣ. ಈ ರೀತಿಯ ನಾಣ್ಯ ನಿಮ್ಮಲ್ಲಿ ಏನಾದರೂ ಇತ್ತು ಅಂದ್ರೆ, ಇದಕ್ಕೆ UNC ಕಂಡೀಷನ್ ಇತ್ತು ಅಂದ್ರೆ ಏನು, ಯಾವುದೇ ರೀತಿಯ ಕಲೆಗಳಿಲ್ದರ UNC ಗ್ರೇಡ್ ಅಲ್ಲಿ ಈ ತರ ರೊಟೇಷನ್ ಇತ್ತು ಅಂದ್ರೆ ಅದಕ್ಕೆ ₹1000 ಬೆಲೆ ಇರುವಂಥದ್ದು 3 o'clock ರೊಟೇಷನ್ಗೆ. ನನ್ನ ಹತ್ರ ಇರುವಂಥದ್ದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯ. ಈ ಒಂದು ಕಂಡೀಷನ್ ನಲ್ಲಿ ಈ 3 o'clock ಕಾಯಿನ್, 3 o'clock ಎರರ್ ಕಾಯಿನ್ ಸುಮಾರು ₹250 - ₹300 ಬೆಲೆ ಬಾಳುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೀತಿಯ 10 ಹಲವು ಡಿಫ್ರೆಂಟ್ ಎರರ್ ಕಾಯಿನ್ಗಳು ನನ್ನ ಚಾನಲ್ನಲ್ಲಿ ಇದ್ದಾವೆ, ಅಂದ್ರೆ ಡಿಫ್ರೆಂಟ್ ಎರರ್ನ ಕಾಯಿನ್ಗಳ ವಿಡಿಯೋಗಳು ಇದ್ದಾವೆ ನನ್ನ ಚಾನಲ್ನಲ್ಲಿ. ಆಸಕ್ತರು ಹೋಗಿ ನೋಡಬಹುದು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.